ಒಂದು ಅಲ್ಪಸಂಖ್ಯಾತರ ಮತದಾರರು ಮತಗಳು ಮತ್ತು ಹೈಂದವ ವರ್ಗದ ಮತಗಳು ಚೇಂಜ್ ಮಾಡುವ ಶಕ್ತಿ ಅಂತ ಅಲ್ಪಸಂಖ್ಯಾತ ನಾಯಕರಾಗಿದ್ದರೆ ಅದು ಜಮೀರ್ ಅಹಮದ್ ಖಾನ್ ಸಾಹೇಬರಿಗಿದೆ. ಆದ್ದರಿಂದ ದಯವಿಟ್ಟು ಈ ರೀತಿ ನಮಗೆ ಪದೇ ಪದೇ ನೀವು ನಿಮ್ಮ ವರ್ತನೆ ಏನಿದೆ ಇದು ನಮಗೆ ಭಾಳ ಬೇಸರ ತಂದಿದೆ. ದಯವಿಟ್ಟು ತಮ್ಮಲ್ಲಿ ನಾವು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ನಾವು ಕೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಹ ತಾವು ನಮ್ಮ ಏನು ನಾವು ಕೇಳ್ತಾ ಇದ್ದೀವಲ್ಲ ಇದಕ್ಕೆ ನೀವು ಸಹ ದನಿಗೂಡಿಸ್ಬೇಕು. ಆಯಿತು, ನಾನು ಸತತವಾಗಿ 3-4 ಸತಿ ಅಲ್ಲಿಂದ ಗೆದ್ದಿದ್ದೀನಿ, ನಮ್ಮ ತಂದೆಯವರು ಗೆದ್ದಿದ್ದಾರೆ, ಶಾಸಕರಾಗಿದ್ದೀವಿ, ಲೋಕಸಭಾ ಸದಸ್ಯರಾಗಿದ್ದೀವಿ, ನಿಮ್ಮ ಬಗ್ಗೆ ನಾವು ಕನ್ಸಿಡರ್ ಮಾಡ್ತೀವಿ, ನಿಮ್ಮ ಬಗ್ಗೆ ಪರಿಶೀಲನೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ ಅಂತ ಹೇಳೋದ್ರಿಂದ ಬಿಟ್ಟು ಈ ರೀತಿ ಅವ್ರು ಯಾರು ಮಾತಾಡೋಕ್ಕೆ ಇವ್ರು ಯಾರು ಮಾತಾಡೋಕ್ಕೆ ಇದೇನು ರಿಪಬ್ಲಿಕ್ ದಾವಣಗೆರೆ ಅಲ್ಲ. ಇದು ಎಲ್ಲರಿಗೂ ಹಕ್ಕಿದೆ, ಎಲ್ಲರಿಗೆ ಹಕ್ಕಿದೆ. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಈ ದೇಶದ ನಾಗರಿಕರು ಮತದಾರರು ಕೇಳೋದು ಹಕ್ಕಿದೆ, ಮತ ಚಲಾವಣೆ ಮಾಡೋದು ಹಕ್ಕಿದೆ. ಆದ್ದರಿಂದ ನಾನು ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ಇದು ಆಗಿರೋ ತಪ್ಪನ್ನು ತಾವು ಸರಿಪಡಿಸ್ಕೋಬೇಕು. ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ತಾವು ಖುದ್ದು ಚರ್ಚೆ ಮಾಡಿ ಇದ್ರ ಬಗ್ಗೆ ಈ ಆಗಿರೋ ತಪ್ಪನ್ನು ಸರಿಪಡಿಸ್ಕೊಂಡು ಕ್ಷಮಾಪಣೆ ಕೇಳಬೇಕು. ಅಲ್ಪಸಂಖ್ಯಾತರಿಗೆ ಇವತ್ತು ಈ ರೀತಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷದವರಿಗೆ ಅವಕಾಶ ಸಿಗ್ತದೆ, ಬೇರೆ ಕಮ್ಯುನಲ್ ಫೋರ್ಸಸ್ವರಿಗೆ ಅವಕಾಶ ಸಿಗ್ತದೆ. ಇದನ್ನು ಟಾರ್ಗೆಟನ್ನು ಇಟ್ಕೊಂಡು ಅವರು ಮುಂದಿನ ದಿನಗಳಲ್ಲಿ ನಮ್ಮ ದಿಕ್ಕನ್ನು ಬದಲಾಯಿಸುವ, ಅಮಾಯಕರನ್ನು ಬದಲಾಯಿಸುವ ಒಂದು ಕುತಂತ್ರ ಮಾಡ್ತಾರೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾನು ಎಲ್ಲರ ಪರವಾಗಿ, ನಮ್ಮ ಸಮಾಜದ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಒಂದು KPCC ನಾನು ಮೈನಾರಿಟಿ ಸೆಕ್ರೆಟರಿ ಆಗಿದ್ದರಿಂದ ಅದ್ರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಇದು ಸರಿಪಡಿಸ್ಕೋಬೇಕು ಅಂತ ಹೇಳಿ ಒಂದು ಅಲ್ಪಸಂಖ್ಯಾತರ ಮತದಾರರು ಮತಗಳು ಮತ್ತು ಹೈಂದವ ವರ್ಗದ ಮತಗಳು ಚೇಂಜ್ ಮಾಡುವ ಶಕ್ತಿ ಅಂತ ಅಲ್ಪಸಂಖ್ಯಾತ ನಾಯಕರಾಗಿದ್ದರೆ ಅದು ಜಮೀರ್ ಅಹಮದ್ ಖಾನ್ ಸಾಹೇಬರಿಗಿದೆ. ಆದ್ದರಿಂದ ದಯವಿಟ್ಟು ಈ ರೀತಿ ನಮಗೆ ಪದೇ ಪದೇ ನೀವು ನಿಮ್ಮ ವರ್ತನೆ ಏನಿದೆ ಇದು ನಮಗೆ ಭಾಳ ಬೇಸರ ತಂದಿದೆ. ದಯವಿಟ್ಟು ತಮ್ಮಲ್ಲಿ ನಾವು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ನಾವು ಕೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಹ ತಾವು ನಮ್ಮ ಏನು ನಾವು ಕೇಳ್ತಾ ಇದ್ದೀವಲ್ಲ ಇದಕ್ಕೆ ನೀವು ಸಹ ದನಿಗೂಡಿಸ್ಬೇಕು. ಆಯಿತು, ನಾನು ಸತತವಾಗಿ 3-4 ಸತಿ ಅಲ್ಲಿಂದ ಗೆದ್ದಿದ್ದೀನಿ, ನಮ್ಮ ತಂದೆಯವರು ಗೆದ್ದಿದ್ದಾರೆ, ಶಾಸಕರಾಗಿದ್ದೀವಿ, ಲೋಕಸಭಾ ಸದಸ್ಯರಾಗಿದ್ದೀವಿ, ನಿಮ್ಮ ಬಗ್ಗೆ ನಾವು ಕನ್ಸಿಡರ್ ಮಾಡ್ತೀವಿ, ನಿಮ್ಮ ಬಗ್ಗೆ ಪರಿಶೀಲನೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ ಅಂತ ಹೇಳೋದ್ರಿಂದ ಬಿಟ್ಟು ಈ ರೀತಿ ಅವ್ರು ಯಾರು ಮಾತಾಡೋಕ್ಕೆ ಇವ್ರು ಯಾರು ಮಾತಾಡೋಕ್ಕೆ ಇದೇನು ರಿಪಬ್ಲಿಕ್ ದಾವಣಗೆರೆ ಅಲ್ಲ. ಇದು ಎಲ್ಲರಿಗೂ ಹಕ್ಕಿದೆ, ಎಲ್ಲರಿಗೆ ಹಕ್ಕಿದೆ. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಈ ದೇಶದ ನಾಗರಿಕರು ಮತದಾರರು ಕೇಳೋದು ಹಕ್ಕಿದೆ, ಮತ ಚಲಾವಣೆ ಮಾಡೋದು ಹಕ್ಕಿದೆ. ಆದ್ದರಿಂದ ನಾನು ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ಇದು ಆಗಿರೋ ತಪ್ಪನ್ನು ತಾವು ಸರಿಪಡಿಸ್ಕೋಬೇಕು. ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ತಾವು ಖುದ್ದು ಚರ್ಚೆ ಮಾಡಿ ಇದ್ರ ಬಗ್ಗೆ ಈ ಆಗಿರೋ ತಪ್ಪನ್ನು ಸರಿಪಡಿಸ್ಕೊಂಡು ಕ್ಷಮಾಪಣೆ ಕೇಳಬೇಕು. ಅಲ್ಪಸಂಖ್ಯಾತರಿಗೆ ಇವತ್ತು ಈ ರೀತಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷದವರಿಗೆ ಅವಕಾಶ ಸಿಗ್ತದೆ, ಬೇರೆ ಕಮ್ಯುನಲ್ ಫೋರ್ಸಸ್ವರಿಗೆ ಅವಕಾಶ ಸಿಗ್ತದೆ. ಇದನ್ನು ಟಾರ್ಗೆಟನ್ನು ಇಟ್ಕೊಂಡು ಅವರು ಮುಂದಿನ ದಿನಗಳಲ್ಲಿ ನಮ್ಮ ದಿಕ್ಕನ್ನು ಬದಲಾಯಿಸುವ, ಅಮಾಯಕರನ್ನು ಬದಲಾಯಿಸುವ ಒಂದು ಕುತಂತ್ರ ಮಾಡ್ತಾರೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾನು ಎಲ್ಲರ ಪರವಾಗಿ, ನಮ್ಮ ಸಮಾಜದ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಒಂದು KPCC ನಾನು ಮೈನಾರಿಟಿ ಸೆಕ್ರೆಟರಿ ಆಗಿದ್ದರಿಂದ ಅದ್ರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಇದು ಸರಿಪಡಿಸ್ಕೋಬೇಕು ಅಂತ ಹೇಳಿ